ನೀವು ಫಲಾರ ಮಾಡಿ ಅಂತ ಬೇರೆ ಹೇಳಿದ್ರಿ. ಆಚಾರ ಹೇಳಿದಾರೆ ಅಂತ 20 ದೋಸೆ ಹೊಡೆದ್ಬಿಡ್ತಾರೆ ನಾಳೆ ನಮ್ಮ ಜನ. ಫಲಾರ ಮಾಡಿ ಅಂತಂದ್ರೆ ಕೈಲಾಗದೇ ಇರುವವರು ಏಕದಮ್ ನಿರ್ಜಲ ಉಪವಾಸವನ್ನ ಮಾಡೋದು ಬೇಡ, ಹಂತ ಹಂತವಾಗಿ ಮಾಡ್ಲಿ ಅನ್ನೋ ಕಾರಣಕ್ಕೆ ಹೇಳಿದ್ದಷ್ಟೇನೆ. ಹಾಗಂತ ಊಟದಷ್ಟೇ ಉಪಹಾರ ಅಂತ ಸ್ವೀಕಾರ ಮಾಡಿದ್ರೆ ಅದು ಬೇಡ, ಅದು ಉಪವಾಸ ಆಗಲ್ಲ ಅದು. ಆಚಾರ್ಯ ಇನ್ನೊಂದು ಬಹಳ ವಿಶೇಷ ಈ ಆಷಾಢ ಏಕಾದಶಿಲಿ ಅಂತಂದ್ರೆ ತಪ್ತ ಮುದ್ರಾಧಾರಣೆ. ಹೌದು, ಎಲ್ಲರೂ ಅದು ಅಷ್ಟೇ, ಎಲ್ಲ ಜನಾಂಗದವರು ಈ ಉಡುಪಿಯ ಮಠಗಳಲ್ಲಿ ನಾವು ನೋಡ್ತೀವಿ, ಎಲ್ಲ ಜನಾಂಗದವರು ಬಂದು ಅವತ್ತು ಸನ್ಯಾಸಿಗಳಿಂದ ತಪ್ತ ಮುದ್ರಾಧಾರಣೆಯ ಅಂದರೆ ವಿಷ್ಣು ಚಿಹ್ನೆ ಆಗಿರುವಂತಹ ಶಂಖಚಕ್ರಗಳನ್ನು ತಮ್ಮ ಭುಜದ ಮೇಲೆ ಹಾಕಿಸ್ಕೊಳ್ಳೋದನ್ನ ನಾವು ನೋಡಿದ್ದೀವಿ, ದೇಹದ ಮೇಲೆ ಭುಜದ ಮೇಲೆ ಹಾಕಿಸ್ಕೊಳ್ಳೋದು ನೋಡಿದ್ದೀವಿ. ಈ ತಪ್ತ ಮುದ್ರಾಧಾರಣೆ ವಿಶೇಷತೆ ಏನು ಅಂತ? ಬಹಳ ಒಳ್ಳೆ ಪ್ರಶ್ನೆ ಇದೆ. ಆಕ್ಚುಲಿ ಇದು ದೇಹದ ಶುದ್ಧಿ ಅಂತ ಈಗಾಗಲೇ ಹೇಳಿದೆ ನಾನು. ದೇಹ ಶುದ್ಧಿಗೆ ಉಪವಾಸ ಅಂತ ಅನ್ನೋದೆಲ್ಲ ಮಾಡ್ತಾರೆ ಅಂತ. ಈ ದಕ್ಷಿಣಾಯನದ ಬಗ್ಗೆ ಮಾತನಾಡಬೇಕಾದ್ರೆ ಒಂದು ಮಾತು ಬಂತು. ಈ ದಕ್ಷಿಣಾಯನದಲ್ಲಿ ಈ ದಶಮಿ ದಿನ ಅಂದ್ರೆ ಏಕಾದಶಿಗೆ ಹಿಂದಿನ ದಿನ, ಅದು ವಿಶೇಷವಾಗಿ ಎಸ್ಪೆಷಲಿ ಆಷಾಢ ಮಾಸದ ದಶಮಿ, ಆವಾಗ ಏನು ಮಾಡಬೇಕು, ನವಮಿ ದಶಮಿ, ಅವಾಗೆಲ್ಲ ಶಾಸ್ತ್ರಕಾರರು ಹೇಳ್ತಾರೆ ಮನೆಯ ಪದಾರ್ಥಗಳು ಅಂದ್ರೆ ಬೇಳೆ ಕಾಳು ಮೊದಲಾದವುಗಳು ಇರುತ್ತಲ್ಲ, ಡಬ್ಬಿಲಿ ಹಾಕಿರ್ತೀವಲ್ಲ ಮನೆಯಲ್ಲಿ, ಅದನ್ನೂ ತೆಗೆದು ಆ ಡಬ್ಬಿಗಳನ್ನು ಕ್ಲೀನ್ ಮಾಡ್ಬೇಕಂತೆ. ಯಾವಾಗ ಅದು ಆಷಾಢ ಮಾಸ ಇನ್ನೇನು ಶುರು ಆಗತ್ತೆ ಅಂತಿದ್ದಾಗ ಎಲ್ಲ ಮನೆ ಶುದ್ಧಿ ಮಾಡಬೇಕು, ಮನೆಯ ಪಾತ್ರೆ ಪಗಡಗಳನ್ನು ಶುದ್ಧಿ ಮಾಡಬೇಕು, ಆಯ್ತಾ, ಪ್ರತಿಮೆಗಳಿಗೆ ಉದ್ವರ್ಚನೆ ಅಂತ ಮಾಡ್ತಾರೆ. ಅಂದ್ರೆ ಪ್ರತಿಮೆಗಳನ್ನು ಶುದ್ಧ ಮಾಡಬೇಕು, ಮನೆಯಲ್ಲಿ ಏನಾದರೂ ದೇವರ ಪ್ರತಿಮೆಗಳಿದ್ರೆ ಅದನ್ನ ಎಲ್ಲವನ್ನೂ ಕೂಡ ಶುದ್ಧ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ. ನಮಗೆ ಪಂಚಗವ್ಯ ಅಂತ ಗೋವಿನ 5 ಪದಾರ್ಥಗಳನ್ನು ಕೂಡ, ತುಪ್ಪ, ಗೋಮೂತ್ರ, ಗೋಮಯ, ಇವುಗಳನ್ನೆಲ್ಲವನ್ನು ಹಾಕಿ ಅದನ್ನು ಪಂಚಗವ್ಯ ಮೇಲನ, ಅದಕ್ಕೆ ಒಂದೊಂದು ಮಂತ್ರ ಇದೆ, ಆ ಪಂಚಗವ್ಯ ಮೇಲನವನ್ನ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಒಂದು ಕ್ರಮ. ಆದ್ರಿಂದ ಅದು ಕೂಡ ದೇಹದ ಶುದ್ಧಿ. ಅಂದ್ರೆ ಎಲ್ಲಾ ತರಹದ ಒಂದು ಶುದ್ಧಿಯನ್ನ ಮಾಡೋದು, ಅಂದ್ರೆ ನಾವು ಮನೇನ ಕ್ಲೀನ್ ಮಾಡ್ತೀವೋ ಇಲ್ವೋ, ಶಾಸ್ತ್ರಕಾರರು ಅದಕ್ಕೂ ವಿಧಿಸಿದ್ರು. ನೀವು ಮನೆ ಕ್ಲೀನ್ ಮಾಡಲ್ಲ, ಅದಕ್ಕೂ ನೀವು ಹೇಳ್ತೀವಪ್ಪ ಇಂಥ ದಿನ ಕ್ಲೀನ್ ಮಾಡಿ ಅಂತ. ಇಲ್ಲ, ಅದು ಮಾಡಲ್ಲ ನೀವು, ಜಡ ತೆಗೆಯಲ್ಲ. ಯಾಕಂದ್ರೆ ಇದು ಹಬ್ಬಗಳು ಬರುತ್ತೆ, ಇನ್ಮೇಲೆ ಹಬ್ಬಗಳು ಶುರು, ಆಷಾಢ ಆದ್ಮೇಲೆ ಶ್ರಾವಣ ಬರುತ್ತೆ, ನೀವು ಮನೆ ಕ್ಲೀನ್ ಮಾಡಿರಿ ಅಂತ ಅಷ್ಟೊತ್ತಿಗೆ. ನೋಡಿ ಎಷ್ಟು ಒಂದು ಸಿಸ್ಟಮೆಟಿಕ್ ವೇ ಇದೆ. ಆದ್ದರಿಂದ ಅದರಂತೆ ಈ ದೇಹಕ್ಕೂ ಒಂದು ಶುದ್ಧಿ ಬೇಕು, ಪಂಚಗವ್ಯದ ಜೊತೆಗೆ ಈ ದೇಹಕ್ಕೂ ಒಂದು ಶುದ್ಧಿ ಬೇಕು. ಆ ಶುದ್ಧಿಗೆ ಹೇಳಿದ್ದೆ ತಪ್ತ ಮುದ್ರಾಧಾರಣೆ. ಅಂದ್ರೆ ಪಂಚಗವ್ಯ ಒಳಗಿನ ಶುದ್ಧೀಕರಣ, ಹೊರಗಿನ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಬೇಕು ಅಂತ. ಈ ಮುದ್ರಾಧಾರಣೆ ಅಂತ ಅನ್ನೋದು ಬರೀ ಒಂದು ಜನಾಂಗದವರು ಅಂತಲ್ಲ. ಮತ್ತೀಗ ಅದಕ್ಕೆ ನಿಂಬಾರಕಾಚಾರ್ಯರು ಅಂತ ಒಬ್ರು ಇದ್ರು, ಅವರ ಮತಾವಲಂಬಿಗಳು, ವಲ್ಲಭಾಚಾರ್ಯರು ಅಂತಿದ್ರು. ದೊಡ್ಡ ದೊಡ್ಡ ನಮ್ಮಲ್ಲೆಲ್ಲ ಸ್ಟಾಲ್ವಾರ್ಟ್ಸ್ ಆಗಿ ಹೋಗಿದ್ದಾರೆ. ಭಾರತ ದೇಶದಲ್ಲಿ ಅನೇಕ ಸಾಧು ಸಂತರು ಆಗಿ ಹೋಗಿದ್ದಾರೆ. ಎಷ್ಟೋ ಜನಗಳ ಹೆಸರೇ ಗೊತ್ತಿಲ್ಲ ಪಾಪ. ಅವರೆಲ್ಲ ಮತ್ತೇನೀಗ ಅಂತಂದ್ರೆ ಆ ವಲ್ಲಭಾಚಾರ್ಯರ ಪಂಗಡದವರು, ನಿಂಬಾರ್ಕ ಪಂಗಡದವರು, ರಾಮಾನುಜಾಚಾರ್ಯರ ಪಂಗಡದವರು ಎಲ್ಲರೂ ಕೂಡ ಈ ಕ್ರಮವನ್ನು ಅನುಸರಿಸ್ತಾರೆ. ಹೌದು, ಅವರೆಲ್ಲ ಸಪ್ತಮುದ್ರ. ಹೌದು. ಆ ರೀತಿಯಾಗಿ ನಮ್ಮಲ್ಲಿ ಕೂಡ ಅಂದರೆ ಮಾಧ್ವ ಸಂಪ್ರದಾಯದಲ್ಲಿಯೂ ಕೂಡ ಅದು ವಿಶೇಷವಾಗಿ ಹಬ್ಬದಂತೆ ಸಂಭ್ರಮದಿಂದ ಆಚರಣೆ ಮಾಡತಕ್ಕವರಾಗ್ತಾರೆ. ಅಂದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಭಾರತ ದೇಶದಲ್ಲಿ ಹಾಸುಹೊಕ್ಕಾಗಿದೆ ತಪ್ತ ಮುದ್ರಾಧಾರಣೆ ಅಂತ ಅನ್ನೋದು. ಹೀಗಾಗಲೇ ಹೇಳಿದಂತೆ ಈ ದೇಹವನ್ನು, ಈ ದೇಹಕ್ಕೆ ಏನೇನು ಪಾಪಗಳು ಮಾಡಿರ್ತೇವೆ ಆ ಪಾಪಗಳೆಲ್ಲವೂ ಕೂಡ ಅದು ಬೆಂಕಿಯಿಂದ ಸುಡಬೇಕು. ಸುಟ್ಟಾಗ ಏನಾಗುತ್ತೆ, ಅದು ನಿಶೇಷವಾಗಿ ಬೂದಿಯಾಗಿ ಹೋಗ್ತದೆ ಆ ಪಾಪಗಳು. ಯಾವ ಬೆಂಕಿ? ಅದಕ್ಕೆ ಹೇಳಿದ್ದು ಸುದರ್ಶನ ಹೋಮ ಮಾಡ್ತಾರೆ. ಸುಮ್ಮನೆ ಯಾವುದೋ ಒಂದು ಬೆಂಕಿಯಲ್ಲಿ ಮುದ್ರೆಗಳನ್ನ ಕಾಯಿಸಿ ಮುದ್ರೆಗಳನ್ನ ಒತ್ತುಕೊಳ್ಳೋದು ಅಂತಲ್ಲ. ಮತ್ತೀಗ ಸುದರ್ಶನ ಹೋಮವನ್ನ ಮಾಡಿ ಸಂಸ್ಕರಿಸಲ್ಪಟ್ಟ ಅಗ್ನಿ ಅದು ತಪ್ತ ಮುದ್ರಾಧಾರಣೆ ಅಂತ ಅನ್ನೋದು ಸಂಸ್ಕಾರ. ಅಂದ್ರೆ ನಿಮಗೆ ಈಗ ಈ ಚೌಲ ಸಂಸ್ಕಾರ ಅಂತ ಮಾಡ್ತಾರೆ, ಉಪನಯನ ಅಂತ ಮಾಡ್ತಾರೆ, ವಿವಾಹ ಅಂತ ಮಾಡ್ತಾರೆ, ಇದೆಲ್ಲ ಸಂಸ್ಕಾರ ಅಲ್ಲ, ಷೋಡಶ ಸಂಸ್ಕಾರಗಳು ಅಂತ ಹೇಳ್ತಾರಲ್ಲ. ಅದರಂತೆ ಇದು ಒಂದು ಸಂಸ್ಕಾರ.